ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಮ ಲೈಫಲ್ಲಿ, ಹೇಗೆ ಆ ಪ್ರಾಬ್ಲಮಿಂದ ಹೊರಗೆ ಬರೋದು, ಅಥವಾ ಏನಾದರೂ ರೆಮಿಡೀಸ್ ಹೇಳಿ ಒಂದು ಪ್ರಾಬ್ಲಮಿಗೆ, ಅಥವಾ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನೋ ಇರುತ್ತೆ ನಿಮಗೆ, ಸಮಥಿಂಗ್ ಓಕೆನಾ, ಮದುವೆ ಆಗ್ತಿರಲ್ಲ, ಅಥವಾ ಮದುವೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಅಥವಾ ಸಮಥಿಂಗ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ಎನಿಥಿಂಗ್, ಮನುಷ್ಯ ಅಂತ ಹೇಳಿದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ. ಯಾರಿಗೆ ಪ್ರಾಬ್ಲಮ್ ಇಲ್ದಿರೋಂಥ ಜೀವನ ನಡೆಸ್ಲಿಕ್ಕಾಗತ್ತೆ? ಆಗೋದೇ ಇಲ್ಲ ಅಲ್ವಾ. ಪ್ರಾಬ್ಲಮ್ಸ್ ಬಂದಾಗ್ಲೇ ಜೀವನದಲ್ಲಿ ನಾವು ಹೇಗೆ ಸ್ಟ್ರಾಂಗ್ ಆಗಿದ್ದೀವಿ, ಆ ಸ್ಟ್ರಾಂಗಿಂದ ಆ ಪ್ರಾಬ್ಲಮಿಂದ ಹೇಗೆ ಹೊರಗೆ ಬರ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಆ ಪ್ರಾಬ್ಲಮ್ನ ನಮಗೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟೇನೆ ಆ ದೇವರು ನಮಗೆ ಆ ಥರ ಪ್ರಾಬ್ಲಮ್ಸ್ನ ಕೊಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ಅದನ್ನು ನಾವು ರಿಯಲೈಸ್ ಮಾಡ್ಕೊಳ್ಬೇಕು. ಯಾಕಪ್ಪ ಪ್ರಾಬ್ಲಮ್ ಬರುತ್ತೆ ಅಂತ ಯೋಚನೆ ಮಾಡೋದಲ್ಲ. ಆ ಪ್ರಾಬ್ಲಮ್ ಬಂದಾಗ ನಾವು ಹೇಗೆ ಅದನ್ನು ಫೇಸ್ ಮಾಡ್ತೀವಿ, ಆ ಪ್ರಾಬ್ಲಮ್ನ ನಮಗೆ ತಡ್ಕೊಳ್ಲಿಕ್ಕೆ ಆಗತ್ತೆ ಅಂತ ಹೇಳಿಬಿಟ್ಟೆ ದೇವರು ನಮಗೆ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಓಕೆ. ಫಸ್ಟ್ ಆಫ್ ಆಲ್ ಆ ಪ್ರಾಬ್ಲಮಿಂದ ನಾವು ಹೊರಗೆ ಬರೋದು ಹೇಗೆ, ದಾರಿನ ಹುಡುಕ್ಬೇಕೇ ವಿನಃ ಪ್ರಾಬ್ಲಮ್ ಇದೆ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ರೆ ಹಾಗೇ ಅಲ್ಲೇ ಇರ್ತೀವಿ, ಅದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಓಕೆ. ಸೊ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಕಮೆಂಟಲ್ಲಿ ಕೇಳ್ತೀರಾ, ಪರ್ಸ್ನಲಾಗೂ ನನಗೆ ತುಂಬ ಜನ ಕೇಳ್ತೀರಾ, ಮ್ಯಾಮ್ ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು, ಹೀಗಿದೆ ಹಾಗಿದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತೀರಾ. ಎಸ್, ನಾನು ಹೇಳೋದಾದರೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ ತೊಗೊಂಡಾಗ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಪರ್ಟಿಕ್ಯುಲರ್ ಆಗಿ ನೀವು ಅದಕ್ಕೆ ರೆಮಿಡೀಸ್ನ ಮಾಡ್ತೀರಾ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪ್ರಾಬ್ಲಮಿಗೆ ಅಂತಲೇ ಹೇಳಿಬಿಟ್ಟು ಏನು ರೆಮಿಡೀಸ್ನ ಕೊಡ್ತೀನಲ್ವ, ಅದು ನಿಮಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಆ ಪ್ರಾಬ್ಲಮ್ನ ನಿಮಗೆ ಬೇಗ ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಇವಾಗ ಹೇಳ್ತಿರೋದು ಜನರಲ್ ರೆಮಿಡೀಸ್. ಓಕೆ. ಜನರಲ್ ಆಗಿ ಈಗ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಜನರಲ್ ಆಗಿ ನಾನು ನಿಮಗೆ ಹೇಳ್ತಿರೋವಂಥದ್ದು. ಎಲ್ಲರಿಗೂ ಏನು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಆ ಪ್ರಾಬ್ಲಮಿಂದ ಹೊರಗೆ ಬರಲೇಬೇಕಾಗಿರುತ್ತೆ ಅಲ್ವಾ. ಸೊ ಒಂದು ಸ್ಮಾಲ್ ಹೆಲ್ಪ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಂತ ಹೇಳಿದ್ರೆ ರೆಮಿಡೀಸ್ ಬಗ್ಗೆ ಆಗಿರುತ್ತೆ. ಓಕೆನಾ. ಸೊ ಪರ್ಟಿಕ್ಯುಲರ್ ಇದೇ ಒಂದು ಪ್ರಾಬ್ಲಮಿಗೆ ಅಂತ ಹೇಳಿಬಿಟ್ಟು ರೆಮಿಡೀಸ್ನ ನಾವಿವತ್ತು ಹೇಳ್ತಾ ಇರೋದು. ಓಕೆ. ಈಗ ರೆಮಿಡೀಸ್ ಎಲ್ಲ ವರ್ಕ್ ಆಗೋದು ಹೇಗೆ? ಈಗ ತುಂಬ ಜನ ಕೇಳ್ತಾರೆ, ರೆಮಿಡೀಸ್ ಅಂದ್ಕೂಡಲೇ ಇದು ಡೆಫಿನೆಟ್ಲಿ ವರ್ಕ್ ಆಗಿಬಿಡುತ್ತಾ, 100% ವರ್ಕ್ ಆಗಿಬಿಡುತ್ತಾ, ಈ ಥರ ವರ್ಕ್ ಆಗುತ್ತಾ, ಆ ಥರ ವರ್ಕ್ ಆಗುತ್ತಾ ಅಂತ ನೋಡಿ. ಫಸ್ಟ್ ಆಫ್ ಆಲ್ ನೀವು ರೆಮಿಡಿ ಮಾಡ್ತಿದ್ದೀರಾ, ಈ ಒಂದು ವಿಡಿಯೋ ನಿಮಗೆ ತಲುಪಿದೆ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಇದೆ, ಅದಕ್ಕೆ ಇದು ನಿಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳಿ. ಓಕೆ. ಫಸ್ಟ್ ಅದನ್ನು ಬಿಲೀವ್ ಮಾಡಿ. ರೆಮಿಡೀಸ್ ವರ್ಕ್ ಆಗೋದು ನಂಬಿಕೆಯಿಂದ. ಓಕೆನಾ. ಸೊ ಯಾರೋ ಏನೋ ಹೇಳಿದ್ರು ಅಥವಾ ನಾನೇ ಏನೋ ಹೇಳಿದೆ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅಂತ ನೀವು ಮಾಡೋದಲ್ಲ. ನೀವು ನಂಬಿಕೆ ಇಟ್ಟು ಅದನ್ನು, ನಾನೇನು ಹೇಳಿರ್ತೀನಿ ರೆಮಿಡೀಸ್ನ ನಂಬಿಕೆಯಿಂದ ಮಾಡಬೇಕಾಗತ್ತೆ. ಓಕೆನಾ. ರೆಮಿಡಿಯಲ್ಲಿ ಲಾಜಿಕ್ ಹುಡುಕ್ತಾ ಇದ್ದರೆ ಮ್ಯಾಜಿಕ್ ಆಗೋದಿಲ್ಲ, ನೆನಪಿರಲಿ. ಓಕೆನಾ. ರೆಮಿಡಿಯಲ್ಲಿ ನೀವು ಲಾಜಿಕ್ ಹುಡುಕ್ತಾ ಇದ್ರೆ ಅದು ಯಾಕಾಗತ್ತೆ, ಅದು ಹೇಗಾಗತ್ತೆ, ಯಾವಾಗತ್ತೆ, ತುಂಬ ಕ್ವಶನ್ ಮಾಡ್ಕೊತಾ ಇದ್ರೆ ಅದು ಮ್ಯಾಜಿಕ್ ಆಗೋದಿಲ್ಲ. ಸರಿನಾ. ಸೊ ಬಿಟ್ಬಿಡಿ, ರೆಮಿಡೀಸ್ನ ಮಾಡಿ. ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ನಿಮ್ಮ ಕರ್ತವ್ಯ ಏನು, ನಿಮ್ಮ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ದಾರಿ ನೋಡೋದು, ಆ ದಾರಿಯಲ್ಲಿ ಹೋಗುವಂಥದ್ದು ಅಷ್ಟೇ ಕೆಲಸ. ಓಕೆನಾ. ಅದು ಯಾವಾಗ ಆಗುತ್ತೆ, ಹೇಗಾಗತ್ತೆ ಅನ್ನೋದು ಮೇಲೆ ದೇವ್ರು ಇದ್ದೇ ಇರ್ತಾರೆ ಅಲ್ವಾ, ನೀವು ನಂಬಿರೋಂಥ ದೇವ್ರು ಇದ್ದೇ ಇರ್ತಾರೆ ಅಲ್ವಾ, ಅವ್ರು ನೋಡ್ಕೊಳ್ತಾರೆ ಅದನ್ನೆಲ್ಲ. ಓಕೆನಾ. ಸೊ ರೆಮಿಡೀಸ್ನ ನೀವು ನಂಬಿಕೆಯಿಂದ ಮಾಡೋದಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿ. ಓಕೆ. ರೆಮಿಡೀಸ್ ಅಂದರೆ ಏನು? ಈಗ ನಿಮ್ಮ ಪ್ರಾಬ್ಲಮಿಗೆ ಪರಿಹಾರ ಅಂತ ಹೇಳಿಬಿಟ್ಟು. ಓಕೆನಾ. ಈಗ ನಮ್ಮಲ್ಲಿರುವಂಥ ನೆಗೆಟಿವ್ ಪ್ರಾಬ್ಲಮ್ ಏನಿರುತ್ತೆ, ಫಸ್ಟ್ ಆಫ್ ಆಲ್ ಈಗ ಪ್ರತಿಯೊಬ್ಬರಲ್ಲೂ ನೆಗೆಟಿವ್, ಪಾಸಿಟಿವ್ ಹೇಗಿರುತ್ತೆ, ನೆಗೆಟಿವ್ ಇದ್ದೇ ಇರುತ್ತೆ. ಓಕೆನಾ. ಸೊ ಎಷ್ಟೇ ಪಾಸಿಟಿವ್ ವ್ಯಕ್ತಿ ಆಗಿರಲಿ, ಒಂದು ಥಾಟ್ ಆದರೂ ನೆಗೆಟಿವ್ ಒಂದು ದಿನಕ್ಕೆ ಬಂದೇ ಬರುತ್ತೆ. ಓಕೆನಾ. ಸೊ ಆ ನೆಗೆಟಿವ್ನ ಏನಿರುತ್ತೆ ಅಲ್ವಾ, ಆ ನೆಗೆಟಿವ್ ಶಕ್ತಿನ ನೀವು ಹೊರಗೆ ಹಾಕಲಿಕ್ಕೆ, ನಿಮ್ಮ ಮೈಂಡಲ್ಲಿರುವಂಥದ್ದಾಗಿರ್ಬೋದು, ನಿಮ್ಮ ಲೈಫಲ್ಲಿರುವಂಥ ನೆಗೆಟಿವ್ನ ರಿಮೂವ್ ಮಾಡಲಿಕ್ಕೆ ಈ ರೆಮಿಡೀಸ್ಗಳನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಈ ರೆಮಿಡೀಸ್ಗಳನ್ನ ಯೂಸ್ ಮಾಡ್ತಾ ನಿಮ್ಮಲ್ಲಿರುವಂಥ ನೆಗೆಟಿವ್ ಇರ್ಬೋದು, ಆ ನೆಗೆಟಿವ್ ಪ್ರಾಬ್ಲಮ್ಸ್ ಇರ್ಬೋದು, ಆ ನೆಗೆಟಿವ್ ಶಕ್ತಿಗಳನ್ನ ನೀವು ಹೊರಗೆ ಹಾಕಲಿಕ್ಕೆ ಈ ರೆಮಿಡೀಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಫಸ್ಟ್ ಆಫ್ ಆಲ್ ಈಗ ನಿಮ್ಮ ಮೈಂಡಲ್ಲಿರ್ಬೋದು, ದೇಹದಲ್ಲಿರ್ಬೋದು ಒಂದು ವೈಬ್ರೇಷನ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ನೆಗೆಟಿವ್ ಇರೋವಂಥದ್ದು ವೈಬ್ರೇಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಪಾಸಿಟಿವ್ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಬಾಡಿ, ನಿಮ್ಮ ಪಾಸಿಟಿವ್ ವೈಬ್ರೇಷನ್ ಹೇಗೆ ಗೊತ್ತಾಗುತ್ತೆ, ಹಾಗೆಯೇ ನೆಗೆಟಿವ್ ವೈಬ್ರೇಷನ್ ಕೂಡ ನಿಮಗೆ ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ ನಿಮಗೆ, ಪ್ರತಿಯೊಬ್ಬರಿಗೂ ಕೂಡ. ಓಕೆನಾ. ಸೊ ಇಲ್ಲಿ ನಿಮ್ಮ ನೆಗೆಟಿವಿಟಿ ಏನಿರುತ್ತೆ ಆ ನೆಗೆಟಿವ್ನ ರಿಮೂವ್ ಮಾಡಿ ಪಾಸಿಟಿವಿಟಿನ ತೊಗೊಂಬರ್ಲಿಕ್ಕೆ ಈ ರೆಮಿಡೀಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೂ ಕೂಡ ನಿಮಗೆ ಈ ರೆಮಿಡೀಸ್ಗಳು ಹೆಲ್ಪ್ ಆಗುತ್ತೆ. ಓಕೆನಾ. ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ಒಂದು ನಿಮಗೆ ಕೊಡ್ತಿರೋವಂಥದ್ದು ಏನಂತ ಹೇಳಿದ್ರೆ, ಈ ರೆಮಿಡೀಸ್ಗಳನ್ನು ಮಾಡುವಾಗ ಒಂದು ಒಳ್ಳೆ ಉದ್ದೇಶ ಇರಬೇಕು,
ಹಾಗೆ ಸಂಕಲ್ಪ ಇಟ್ಕೊಂಡು ಮಾಡಬೇಕಾಗತ್ತೆ. ಸುಮ್ಮನೆ ನಾನು ಹೇಳಿದೆ, ಹಾಂ ಮ್ಯಾಮ್ ಏನೋ ಹೇಳಿದ್ರು ನಾನು ಮಾಡಿದೆ, ಆ ಥರ ಅಲ್ಲ. ಓಕೆನಾ? ಫಸ್ಟ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಳ್ಳಿ. ಇದು ಯಾವುದೇ ರೀತಿಯಾದಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಮಾಡಿದರೆ ಅದು ರಿಪೀಟ್ ನಿಮಗೇನೆ ಆಗುತ್ತೆ. ಕರ್ಮ ರಿಟರ್ನ್ಸ್, ನೆನಪಿರಲಿ. ಒಳ್ಳೆ ಉದ್ದೇಶ ಇಟ್ಕೊಳ್ಳಿ. ಈಗ ಪರ್ಸ್ನಲ್ ಥಿಂಗ್ಸ್ ಅಂತ ಹೇಳಿದಾಗ ನಿಮ್ಮ ಪರ್ಸನ್ ಯಾರೋ ದೂರ ಆಗಿದ್ದಾರೆ, ಅವ್ರು ನಿಮ್ಮ ಹತ್ರ ಬರಬೇಕು, ಅವ್ರಿಗೆ ಇಷ್ಟ ಇದ್ದರೆ. ಓಕೆನಾ? ಸೊ ಬಲವಂತವಾಗಿ ನೀವು ಯಾರನ್ನೊಬ್ರನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ನಿಮ್ಮ ಪರ್ಸನ್ ನಿಮಗೆ ಜೊತೆಗೆ ಇರಬೇಕು ಅಂತ ಅವರಿಗೂ ಇಷ್ಟ ಇದೆ, ನಿಮಗೂ ಇಷ್ಟ ಇದೆ ಅಂತ ಹೇಳಿದಾಗ ನಾನು ಹೇಳುವಂಥ ರೆಮಿಡೀಸ್ನ ನೀವು ಮಾಡಿದಾಗ ಅದು ನಿಮಗೆ ವರ್ಕ್ ಆಗುತ್ತೆ. ಓಕೆನಾ? ಸೊ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಡೆಫಿನೆಟ್ಲಿ ಅದು ರಿಟರ್ನ್ ನಿಮಗೆ ಆಗೇ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ ಸಿಗತ್ತೆ. ಓಕೆ? ಸೊ ಕೇರ್ಫುಲ್ ಆಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಾನು ಹೇಳುವಂಥ ರೆಮಿಡೀಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ? ಎಕ್ಸಾಂಪಲ್ ಯಾವ ಥರ, ಈ ಪರಿಹಾರ ಮಾಡಬೇಕಾದ್ರೆ ಎಕ್ಸಾಂಪಲ್ ಅಂದ್ಕೊಳ್ಳಿ, ನನ್ನ ಜೀವನಕ್ಕೆ ಒಳ್ಳೆ ರಿಸಲ್ಟ್ ಸಿಗಲಿ. ಓಕೆನಾ? ಎಲ್ಲದೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಓಕೆ? ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಜನ ಕೇಳ್ತಾರೆ, ಇವತ್ತು ರೆಮಿಡಿ ಮಾಡಿದೆ ನಾಳೆ ಬೆಳಗ್ಗೆ ಟಕ್ ಅಂತ ಸರಿಯಾಗಿ ಬಿಡ್ಬೇಕಂತ. ಓಕೆ? ಆ ಥರ ಆಗಲ್ಲ. ನೆನ್ಪಿಡ್ಕೊಳ್ಳಿ, ನೀವೇನೋ ಒಂದು ರೆಮಿಡಿ ಮಾಡ್ತಿದ್ದೀರಾ, ನೀವೇನೋ ಒಂದು ಸ್ಪೆಲ್ ಮಾಡ್ತೀರಾ, ಅಥವಾ ನೀವೇನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಬ್ಲಮಿಗೆ ಅಂತ ಹೇಳಿಬಿಟ್ಟು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಟೈಮ್ ತಗೊಳುತ್ತೆ. ಓಕೆ? ಟೈಮ್ ತಗೊಳುತ್ತೆ. ನೀವು ಇವತ್ತು ಮಾಡಿದೆ ನಾಳೆ ಬೆಳಗ್ಗೆನ ಸರಿಯಾಗಿ ಬಿಡಬೇಕು, ಇವತ್ತು ಮಾಡಿದೆ ನೆಕ್ಸ್ಟ್ ಮಂತೇ ಸರಿಯಾಗಿ ಬಿಡಬೇಕು, ಇವತ್ತು ಮಾಡಿದೆ ಇನ್ನೊಂದು 15 ದಿನ ಅಥವಾ ಒಂದು 3 ಮಂತ್ಸಲ್ಲಿ ಸರಿ ಆಗೇ ಬಿಡಬೇಕು. ನೋ, ಆ ಥರ ನೀವು ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ನೀವು ಮಾಡಿದರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಓಕೆ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಮಾಡ್ತಾ ಇದ್ದೀರಾ ಪರಿಹಾರ ಅಂತ ಹೇಳಿದ್ರೆ ಅದಕ್ಕೆ ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ಪಾಸಿಟಿವ್ ಥಾಟ್ಸನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಇವತ್ತೇ ಸಿಕ್ಬಿಡ್ಬೇಕು, ಇವಾಗಲೇ ಸಿಕ್ಬಿಡ್ಬೇಕು ಅನ್ನೋ ಅರ್ಜೆನ್ಸಿ ಬೇಡ. ನೀವೇನು ರೆಮಿಡಿ ಮಾಡ್ತೀರಾ, ರೆಮಿಡಿ ಮಾಡಾದ್ಮೇಲೆ ಅದನ್ನು ಲೆಟ್ ಗೋ ಮಾಡಿ. ಓಕೆನಾ? ಸೊ ಅದು ಟೈಮ್ ತಗೊಳುತ್ತೆ. ಕೆಲವೊಬ್ಬರಿಗೆ ಟೈಮ್ ತಗೊಳುತ್ತೆ, ಕೆಲವೊಬ್ಬರಿಗೆ ನೀವು ಯೋಚನೆನೇ ಮಾಡಿರಲ್ಲ, ಇವತ್ತು ನೀವು ಅಂದ್ಕೊಂಡಿದ್ರೆ ನಾಳೆ ಬೆಳಗ್ಗೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದೇ ಇರುತ್ತೆ. ಬಟ್ ಅದೆಲ್ಲದೂ ಕೂಡ ಟೈಮ್ ಬಂದಾಗ ಏನಾಗಬೇಕು ಅದು ಆಗೇ ಆಗುತ್ತೆ. ಓಕೆನಾ? ರೆಮಿಡೀಸ್ ಮಾಡಿದೆ ನಾನು ಇವತ್ತೇ ಸರಿಯಾಗಿ ಬಿಡಬೇಕು, ರೆಮಿಡೀಸ್ ಮಾಡಿದೆ ಇವತ್ತೇ ಎಲ್ಲದೂ ರೆಡಿಯಾಗಿ ಬಿಡಬೇಕು, ನನಗೆ ನಾನು ಅಂದ್ಕೊಂಡಿದ್ದೆಲ್ಲದೂ ಆಗಿಬಿಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಕೂಡ ಕೊಡಿ ನೀವು. ಓಕೆ? ಕೆಲವೊಂದು ಸಲ ದೇವರಿಗೂ ಕೂಡ ಕಷ್ಟ ಆಗಿರುತ್ತೆ ನಿಮ್ಮ ಪ್ರಾಬ್ಲಮಿಂದ ನಿಮ್ಮನ್ನು ಹೊರಗೆ ಕರ್ಕೊಂಬರ್ಲಿಕ್ಕೆ. ಓಕೆನಾ? ಆ ದೇವರಿಗೂ ಸ್ವಲ್ಪ ಟೈಮ್ ಕೊಡಿ. ಏನಂತ ಹೇಳಿದ್ರೆ ನಿಮಗೆ ಆ ಪ್ರಾಬ್ಲಮಿಂದ ಹೊರಗೆ ಕರ್ಕೊಂಬರ್ಬೇಕಂತ ಹೇಳಿದ್ರೆ ಅರ್ಧಂಬರ್ಧ ಕರ್ಕೊಂಬಂದು ಕೈ ಬಿಡ್ಲಿಕ್ಕೆ ಆಗಲ್ಲ ಅಲ್ವಾ? ಕಂಪ್ಲೀಟ್ ನೀವು ಆ ಒಂದು ಸಿಚುವೇಶನಿಂದ ಹೊರಗೆ ಬರ್ಬೇಕಂತ ಹೇಳಿದ್ರೆ ಟೈಮ್ ತಗೊಳುತ್ತೆ. ಓಕೆ? ಒಂದು ಆ ಟೈಮ್ ಏನಿರುತ್ತೆ ಅದನ್ನು ನೀವು ಫ್ರೀಯಾಗಿ ಬಿಟ್ಬಿಡಿ ಆ ಟೈಮ್ನ. ಓಕೆನಾ? ಸೊ ನಿಮಗೆ ಯಾವಾಗ ಆಗಬೇಕು ಅದು ಆಗೇ ಆಗುತ್ತೆ. ಈಗ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ರೆಮಿಡಿ ನಿಮಗೆ ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ ನೆಗೆಟಿವ್ ರಿಮೂವ್ಗೆ. ಓಕೆ? ಫಸ್ಟ್ ನಿಮಗೆ ರೆಮಿಡಿ ಹೇಳ್ತಿರೋದು ನೆಗೆಟಿವಿಟಿ. ಈಗ ನಿಮ್ಮಲ್ಲೇ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಏನೇ ಆಗಿರ್ಬೋದು. ಈಗ ನಿಮಗೆ ನೆಗೆಟಿವ್ ಅಂತ ಹೇಳಿದಾಗ ಯಾವುದೋ ಒಂದನ್ನು ಹೇಳಲಿಕ್ಕಾಗಲ್ಲ ಅಲ್ವಾ? ಈಗ ನಿಮ್ಮ ಬಾಡಿಯಲ್ಲೂ ನೆಗೆಟಿವಿಟಿ ಯಾರೋ ದೃಷ್ಟಿ ಹಾಕಿರ್ತಾರೆ, ಅಥವಾ ದೃಷ್ಟಿ ದೋಷ ಇರುತ್ತೆ, ಅಥವಾ ಏನೋ ಒಂದು ಸಮಥಿಂಗ್ ನೆಗೆಟಿವ್ ಇರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಬಂದು ಹೋಗಿರ್ತಾರೆ, ಇಷ್ಟು ದೊಡ್ಡ ಮನೇಲಿ ಇದ್ದೀರಾ, ಅಥವಾ ನಿಮ್ಮ ಮನೇಲಿ ಇಷ್ಟೊಂದು ಸಂತೋಷ ಇದೆಯಾ, ಅಥವಾ ನಿಮ್ಮ ಮನೇಲಿ ಈ ಥರ ಇದೆಯಾ ಆ ಥರ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ ಅಲ್ವಾ? ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಈ ಒಂದು ನೆಗೆಟಿವಿಟಿ ನಿಮ್ಮಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇರುವಂಥದ್ದು, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಈ ಒಂದು ರೆಮಿಡೀಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಕೂಡ, ನನ್ನ ರೀಡಿಂಗ್ಸಲ್ಲಿ ಇರ್ಬೋದು, ತುಂಬ ಜನಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಏನಂತ ಹೇಳಿದ್ರೆ ಒಂದು ಕಲ್ಲುಪ್ಪು. ಓಕೆನಾ? ಸೊ ತುಂಬ ಜನಕ್ಕೆ ಮನೆಯಲ್ಲಿ ಇರತ್ತೆ ಕಲ್ಲುಪ್ಪು, ಮನೆಯಲ್ಲಿರುವಂಥದ್ದನ್ನೇ ಒಂದು ಮುಷ್ಟಿ ಆಗುವಷ್ಟು ನೀವು ಡೈಲಿ ನೆಲ ಅಂತೂ ಒರೆಸ್ತೀರಾ ಮನೆಯಲ್ಲಿ ಅಲ್ವಾ? ನೆಲ ಒರೆಸುವಂಥ ಬಕೆಟಿಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕಿಬಿಟ್ಟು, ಅಂದರೆ ಆ ನೆಲ ಒರೆಸೋ ನೀರು ಏನಿರುತ್ತೆ ಅಲ್ವಾ, ಬಕೆಟಲ್ಲಿ ನೀರು ತುಂಬಿಕೊಂಡಿರ್ತೀರ ಅಲ್ವಾ, ಅದಕ್ಕೇನೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕಿ ಅದರಿಂದ ನೀವು ಡೈಲಿ ಆಗದೇ ಇದ್ರೂ ಓಕೆನಾ 15 ಡೇಸ್ ಒಂದ್ಸಲ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟೈಮಲ್ಲಿ 15 ಡೇಸ್ ಒಂದ್ಸಲ, 1 ವೀಕಿಗೆ ಒಂದ್ಸಲ, ಓಕೆನಾ, ಈ ಥರ ನೀವು ನೆಲನ ಒರೆಸ್ಬೇಕಾಗತ್ತೆ ಮನೆಯಲ್ಲಿ. ಓಕೆ? ಸೊ ಇದರಿಂದ ಏನಾಗುತ್ತೆ, ಮನೇಲಿ ಇದ್ದಂಥ ನೆಗೆಟಿವಿಟಿ ಆಗಿರ್ಬೋದು, ಅಥವಾ ಯಾರೋ ಒಬ್ರು ಬಂದು ಹೋಗಿರ್ತಾರೆ, ಅವ್ರು ನೆಗೆಟಿವ್ ಥಾಟ್ಸ್ ಬಿಟ್ಟು ಹೋಗಿರ್ತಾರೆ, ಅಥವಾ ಯಾರ ಮೈಂಡಲ್ಲಿ ಏನಿರುತ್ತೆ ನಿಮ್ಮ ಮನೇಲಿ ಬಂದವರಿಗೆ ಗೊತ್ತಿರಲ್ಲ ಅಲ್ವಾ, ನಿಮ್ಮ ಬಗ್ಗೆ ಒಳ್ಳೆ ಉದ್ದೇಶ ಇಟ್ಕೊಂಡ್ಬಂದಿರ್ತಾರೋ ಅಥವಾ ಕೆಟ್ಟ ಉದ್ದೇಶ ಇಟ್ಕೊಂಡ್ಬಂದಿರ್ತಾರೋ ಗೊತ್ತಿರಲ್ಲ, ಅವರೊಂದು ನೆಗೆಟಿವ್ ಥಾಟ್ಸ್ ಮನೇಲಿ ಇದ್ದೇ ಇರುತ್ತೆ. ಓಕೆ? ಸೊ ಅದೆಲ್ಲದೂ ರಿಮೂವ್ ಆಗಬೇಕು ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒಂದ್ಸಲ ಅಥವಾ ಮಂತ್ಲಿ ಒಂದ್ಸಲ ಆದರೂ ನೀವು ಕಲ್ಲುಪ್ಪಿನಲ್ಲಿ ನೆಲನ ಪೂರ್ತಿ ರೂಮ್, ಅಂದರೆ ಒಂದೊಂದು ಸಣ್ಣ ಮೂಲೆ ಕೂಡ ಬಿಡದೇ ಇರೋ ಹಾಗೆ ಆದಷ್ಟು ಎಲ್ಲದನ್ನು
ನೀವು ಒರೆಸಿ ಕ್ಲೀನ್ ಮಾಡಿ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ, ಮನೇಲಿರುವಂತ ಬೇಡದೇ ಇರುವಂತ ಐಟಮ್ಸ್, ಫಸ್ಟ್ ಆಫ್ ಆಲ್ ಈಗ ಏನೋ ಒಂದು 10 ವರ್ಷದ ಕಾಲದ್ದು ಮನೆಯಲ್ಲಿ ಇಟ್ಟಿಟ್ಕೊಂಡಿರ್ತೀರಾ. ಎಸ್, ಐಟಮ್ಸ್ ತುಂಬಾ ವರ್ಷದ್ದು, ತುಂಬಾ ಹಳೇದು, ಎಮೋಷನಲ್ ಇರುತ್ತೆ, ಇಟ್ಕೊಳ್ಳಿ, ಓಕೆ. ಬಟ್ ತುಂಬಾ ವೇಸ್ಟ್ ಆಗಿರುವಂತ ಬಟ್ಟೆಗಳಾಗಿರ್ಬೋದು, ಅಥವಾ ಏನೋ ಒಂದು ಮನೆಯಲ್ಲಿ ಇರತ್ತೆ ನೆಗೆಟಿವ್ ಅನ್ನೋಂಥದ್ದು, ತುಂಬಾ ಸ್ಟಾಕ್ ಗಳನ್ನ ಮಾಡ್ತಾ ಇರ್ತೀರಾ. ಎಸ್ಪೆಷಲಿ ಗರ್ಲ್ಸ್, ಹುಡುಗಿಯರು ಅಡಿಗೆ ಮನೆಯಲ್ಲೇ ಹೆಚ್ಚಿಗೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಲ್ವಾ? ಸೊ ಅಡಿಗೆ ಮನೆಯಲ್ಲಿ ನೀವು ಆದಷ್ಟು ಬೇಡದೇ ಇರುವಂತ ಪಾತ್ರೆಗಳಾಗಿರ್ಬೋದು, ಬೇಡದೇ ಇರುವಂತ ವಸ್ತುಗಳನ್ನ ರಿಮೂವ್ ಮಾಡಿ. ಅಂಡ್ ಆಫೀಸಲ್ಲಿ ಆಗಿರ್ಬೋದು ಅಥವಾ ನೀವು ಮನೆಯಲ್ಲೇ ಆಗಿರ್ಬೋದು, ಯಾವುದೇ ರೀತಿಯಾದಂತ ನೆಗೆಟಿವ್ ಇರ್ಬೋದು, ನಿಮಗೆ ಬೇಡದೇ ಇರುವಂತ ವಸ್ತುಗಳನ್ನ ಆದಷ್ಟು ಮನೆಯಿಂದ ಹೊರಗೆ ಹಾಕಿ, ತೆಗೆದು ಬಿಡಿ ಅದನ್ನ, ಓಕೆನಾ? ಸೊ ಅದರಿಂದನೂ ನೀವು ಅದನ್ನ ಏನ್ ಹಳೆ ವಸ್ತುಗಳಿರ್ಬೋದು ಅಥವಾ ನೀವು ಬೇಡದೇ ಇರೋ ವಸ್ತುಗಳನ್ನ ಎಷ್ಟು ನೀವು ಮನೆಯಲ್ಲೇ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇರ್ತೀರಾ, ಅದರಿಂದನೂ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಅದು ನಿಮ್ಮ ಮನೆಯ ವಾತಾವರಣದ ಮೇಲೆ ಅದು ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲಿದ್ದಂತ ನೆಗೆಟಿವಿಟಿ ಏನಿರುತ್ತೆ, ಆ ನೆಗೆಟಿವ್ ವಸ್ತುಗಳು, ಬೇಡದಿರೋಂಥ ವಸ್ತುಗಳನ್ನೆಲ್ಲದನ್ನು ನೀವು ರಿಮೂವ್ ಮಾಡಿ ಫಸ್ಟ್ ಆಫ್ ಆಲ್, ಓಕೆನಾ? ಅಂಡ್ ಇನ್ನೊಂದು, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ, ಈಗ ನಿಮಗೂ ತುಂಬಾ ಜನ ದೃಷ್ಟಿ ಆಗ್ತಾ ಇರ್ತಾರೆ, ಅಥವಾ ನಿಮಗೂ ಏನೋ ಸ್ವಲ್ಪ ನೆಗೆಟಿವ್ ಅನ್ನಿಸ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಾ ಇರುತ್ತೆ, ಯೋಚನೆ ಬರ್ತಾ ಇರುತ್ತೆ. ಪಾಸಿಟಿವ್ ಆಗಿ ಕೆಲವೊಬ್ರಿಗೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಏನಾದ್ರೂ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ, ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಇದನ್ನ ರಿಮೂವ್ ಮಾಡೋದಕ್ಕೂ ಕೂಡ ಈ ಕಲ್ಲುಪ್ಪು ತುಂಬಾನೇ ಹೆಲ್ಪ್ ಮಾಡುತ್ತೆ, ಓಕೆನಾ? ಸೊ ನೀವು ಸ್ನಾನ ಮಾಡುವಂತ ನೀರಿಗೆ ಒಂದು ಹಿಡಿ ಆಗೋಷ್ಟು ಕಲ್ಲುಪ್ಪನ್ನ ಹಾಕಿ, ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಪಿಂಕ್ ಸಾಲ್ಟ್ ಬರುತ್ತೆ, ಅದು ಕೂಡ ತುಂಬಾನೇ ಪವರ್ಫುಲ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ, ಓಕೆನಾ? ಅದು ನಿಮಗೆ ಒಳ್ಳೆ ರಿಸಲ್ಟೇ ಸಿಗತ್ತೆ. ನೀವು ಸ್ನಾನ ಮಾಡುವಂತ ನೀರಿಗೆ ಒಂದಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಅದೇ ನೀರಲ್ಲಿ ಫುಲ್ ಹೆಡ್ ಬಾತ್, ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಅಲ್ವಾ, ಅವತ್ತಿನ ದಿನ ಮಾಡಿ. ಅಥವಾ ನಾರ್ಮಲ್ ಆಗಿ ನೀವು ತಲೆ ಸ್ನಾನ ಮಾಡಲ್ಲ, ನಾರ್ಮಲ್ ಸ್ನಾನ ಮಾಡುವಾಗ್ಲೂ ಕೂಡ ನೀವು ಕಲ್ಲುಪ್ಪನ ಅಥವಾ ಪಿಂಕ್ ಸಾಲ್ಟ್ ಅನ್ನ ಹಾಕ್ಬಿಟ್ಟು ನೀವು ಸ್ನಾನ ಮಾಡಬಹುದು. ಇದರಿಂದ ನಿಮ್ಮ ನೆಗೆಟಿವ್ ಓವರ್ ಥಿಂಕಿಂಗ್ ಅದೆಲ್ಲದೂ ಕೂಡ ಕ್ರಮೇಣ ಕಡಿಮೆ ಆಗತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ವಿಶಸ್ಗಳು ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಸೆಕೆಂಡ್ ರೆಮಿಡಿ ಬಂದ್ಬಿಟ್ಟು, ಇದೊಂದು ಸ್ವಿಚ್ ವರ್ಡ್ ಆಗಿರುತ್ತೆ. ರೆಮಿಡಿ ಅನ್ನೋದಕ್ಕಿಂತ ಇದು ಸ್ವಿಚ್ ವರ್ಡ್, ಓಕೆ? ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್, ನಿಮ್ಗೆ ಏನೋ ಒಂದು ವಿಶ್ ಇರುತ್ತೆ, ನಿಮ್ಮ ಲೈಫಲ್ಲಿ ಮನೆ ತಗೊಳ್ಬೇಕು ಅಥವಾ ಕಾರ್ ತಗೊಳ್ಬೇಕು ಅಥವಾ ಏನೋ ಒಂದು ಆಗ್ಬೇಕಂತ ಇರುತ್ತೆ, ನಿಮ್ದೊಂದು ಏನೋ ಒಂದು ವಿಶ್ ಇರುತ್ತೆ, ಜಾಬ್ ಸಿಗೋದು ಅಥವಾ ಜಾಬ್ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅದು ಸಕ್ಸಸ್ ಆಗ್ಬೇಕಂತ ಇರುತ್ತೆ, ಸಮಥಿಂಗ್ ವಿಶಸ್. ಈಗ ಯಾರಿಗೆ ಯಾವ ವಿಶ್ ಇರುತ್ತೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಕೆಲವೊಬ್ರಿಗೆ ಒಂದು ಸಣ್ಣ ಚಾಕ್ಲೇಟ್ ತಗೊಂಡು ತಿನ್ಬೇಕು ಅನ್ನೋದು ಅದು ಒಂದು ಆಸೆ ಆಗಿರುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳ್ತಿರೋದು, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್, ಎನಿ ವಿಶ್ ನಿಮ್ಮ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಈ ಒಂದು ನಂಬರ್ನ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬ್ಲೂ ಇಂಕಲ್ಲಿ ಬರ್ಕೊಳ್ಬೇಕಾಗತ್ತೆ, ಓಕೆ? ನಿಮ್ಮ ವಿಶ್ ಕಂಪ್ಲೀಟ್ ಆಗೋವರೆಗೆ ಬರ್ಕೊಳ್ಬೇಕು. ಈಗ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ಬಿಡಿ, ಇದನ್ನ ಎಷ್ಟು ದಿನ ಮಾಡಬೇಕು, ಹೇಗ್ ಮಾಡಬೇಕು, ಏನ್ ಮಾಡಬೇಕು. ನಾನು ಆಲ್ರೆಡಿ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಹೇಳಿರ್ತೀನಿ, ಮತ್ತೆ ಕಮೆಂಟ್ ಅಲ್ಲಿ ಕೇಳ್ಬಿಡಿ ಯಾವಾಗ ಹೇಗೆ ಅಂತ ಹೇಳಿ, ಓಕೆ? ಸೊ ಬ್ಲೂ ಇಂಕ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ತೀರಾ. ಡೈಲಿ ನಿಮ್ಮ ವಿಶ್ ಕಂಪ್ಲೀಟ್ ಆಗಿ ಫುಲ್ಫಿಲ್ಮೆಂಟ್ ಆಗಿದೆ, ನಿಮ್ಮ ವಿಶ್ ಫುಲ್ ಕಂಪ್ಲೀಟ್ ಆಗಿದೆ ಅನ್ನೋವರೆಗೇನು ಅದು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಡೈಲಿ ಬರ್ಕೊಳ್ಬೇಕು, ಓಕೆ? ನಂಬರ್ ಇವಾಗ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ, 2190, ಓಕೆ? 2190 ಈ ಒಂದು ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬ್ಲೂ ಇಂಕ್ ಅಲ್ಲಿ ಬರ್ಕೊಳ್ತೀರಾ. ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ನಾನೇ ಇದ್ದೀನಿ, ಓಕೆ? ನಾನೇ ಎಷ್ಟೋ ಸಲ ಇದನ್ನ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡು ನಾನು ನಿಮಗೆ ಹೇಳ್ತಿರುವಂಥದ್ದು, ಇದು ನನಗೆ ವರ್ಕ್ ಆಗಿದೆ ಅಂದಮೇಲೆ ನಾನು ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸಿಗೆ ಅಂಡ್ ನನ್ನ ಕ್ಲೈಂಟ್ಸ್ಗಳಿಗೆ ನಾನು ಕೊಡುವಂಥದ್ದು, ಓಕೆ? ಸುಮ್ಮನೆ ನಾನು ಕೊಡ್ತಾ ಇರಲ್ಲ, ಇದನ್ನ ಮಾಡಿ ನೀವು ಟ್ರೈ ಮಾಡಿ ಅಂತ. ನಾನು ಟ್ರೈ ಮಾಡಿ ಅದು ನನಗೆ ವರ್ಕ್ ಆಗಿದೆ, 100% ರಿಸಲ್ಟ್ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಇದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಡೆಫಿನೆಟ್ಲಿ ನಿಮಗೂ ವರ್ಕ್ ಆಗುತ್ತೆ. ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಓಕೆನಾ? ಇನ್ನೊಂದು, ತುಂಬಾ ಜನಕ್ಕೆ ಮ್ಯಾರೇಜ್ ರಿಲೇಟೆಡ್ ಆಗಿ ತುಂಬಾ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಂಗೆ ತುಂಬಾ ಜನ ಕೇಳಿದಿರಾ ಕೂಡ, ಬೇಗ ಮದುವೆ ಆಗ್ಬೇಕು ಅಥವಾ ಒಂದು ಗುಡ್ ಪಾರ್ಟ್ನರ್ ಸಿಗ್ಬೇಕು ನನ್ನ ಲೈಫಿಗೆ ಅಂತ ಹೇಳ್ಬಿಟ್ಟು, ಓಕೆ? ಯಾರಿಗೆಲ್ಲ ಆ ಒಂದು ಆಸೆ ಇದೆ, ಒಳ್ಳೆ ಪಾರ್ಟ್ನರ್ ಸಿಗ್ಬೇಕು ಅಂಡ್ ಬೇಗ ಮದುವೆ ಆಗ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ, ಆ ಒಂದು ವಿಷನ ಫುಲ್ಫಿಲ್ ಮಾಡ್ಕೊಳ್ಲಿಕ್ಕೆ, ನಿಮಗೆ ನಿಮ್ಮ ಒಂದು ಒಳ್ಳೆ ಗುಡ್ ಪಾರ್ಟ್ನರ್ ಸಿಗ್ಲಿಕ್ಕೆ ಈ ಒಂದು ಸ್ವಿಚ್ ವರ್ಡ್ ನ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬ್ಲೂ ಇಂಕ್ ಅಲ್ಲೇ ಬರ್ಕೊಳ್ತೀರಾ. ಇದನ್ನು ಕೂಡ ನಿಮ್ಮ ವಿಶ್ ಅಂದ್ರೆ ನಿಮಗೊಂದು ಒಳ್ಳೆ ಪಾರ್ಟ್ನರ್, ನಿಮ್ಮ ಮದುವೆ ಫಿಕ್ಸ್ ಆಗೋವರೆಗೂ ಈ ಒಂದು ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಬೇಕಾಗತ್ತೆ. ಇದೊಂದು ಜನರಲ್ ರೆಮಿಡಿ, ನೆನಪಿರ್ಲಿ. ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿರೋದಲ್ಲ ಈ ವ್ಯಕ್ತಿಗೆ ಅಂತ ಹೇಳ್ಬಿಟ್ಟು, ಜನರಲ್ ರೆಮಿಡಿ. ಯಾರಿಗೆ ನಿಮ್ಮ ಮದುವೆ ಡಿಲೇ ಆಗ್ತಿದೆ ಅಥವಾ ನಿಮ್ಮ ಒಳ್ಳೆ ಪಾರ್ಟ್ನರ್ ಸಿಗ್ತಾ ಇಲ್ಲ, ತುಂಬಾ ದಿನ ನೀವು ಪಾರ್ಟ್ನರ್ನ ಸರ್ಚ್ ಮಾಡ್ತಿದ್ದೀರಾ, ಸಿಗ್ತಾ ಇಲ್ಲ ಅಥವಾ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ,
ನೀವು ಕನ್ಸಲ್ಟೇಷನ್ ಮುಖಾಂತರ ನೀವು ಪರ್ಟಿಕ್ಯುಲರ್ ರೆಮಿಡಿನ ತಗೊಳ್ಳಿ. ಓಕೆ, ಅದರ್ವೈಸ್ ಇದು ನಾನು ಜನರಲ್ ಆಗಿ ಹೇಳ್ತಿರೋದು, ಇದು ಕೂಡ ವರ್ಕ್ ಆಗಲ್ಲ ಅಂತ ಏನು ಇಲ್ಲ. ಓಕೆ, ಸೊ ಇದನ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಡೈಲಿ ಬರ್ಕೊಳ್ತೀರಾ ಬ್ಲೂ ಇಂಕ್ ಅಲ್ಲಿ. ಓಕೆನಾ, ನಾನು ಹೇಗೆ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಲ್ವಾ ಸ್ಪೇಸ್ ಬಿಟ್ಬಿಟ್ಟು, ಅದೇ ತರನೇ ನಿಮ್ಮ ಕೈಯಲ್ಲಿ ಬರ್ಕೊಳ್ಬೇಕು. ಓಕೆ, ನೆನ್ಪಿಟ್ಕೊಳ್ಳಿ, ನಾನೀಗ ಸ್ಕ್ರೀನ್ ಮೇಲೆ ಯಾವ ತರ ಕೊಟ್ಟಿರ್ತೀನಿ ನಂಬರ್ ಸ್ಪೇಸ್ ಬಿಟ್ಬಿಟ್ಟು, ಅದೇ ತರನೇ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೂ ಇಂಕ್ ಅಲ್ಲಿ ಬರ್ಕೊಳ್ತೀರಾ. ನಂಬರ್ ಈಗ ಬರ್ತಾ ಇದೆ 08 ಸ್ಪೇಸ್ ಇದೆ ಅಲ್ಲಿ 22 ಸ್ಪೇಸ್ ಬಿಟ್ಬಿಟ್ಟು 902. ಓಕೆ, ಇನ್ನೊಂದ್ಸಲ ಹೇಳ್ತೀನಿ, 08 ಸ್ಪೇಸ್ ಇದೆ 22 ಸ್ಪೇಸ್ ಇದೆ 902. ಈ ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ತೀರಾ. ವಿಶ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಪಾರ್ಟ್ನರ್ ನಿಮಗೆ ಒಳ್ಳೆ ಗುಡ್ ಪಾರ್ಟ್ನರ್ ಸಿಗ್ಲಿ ಅಂಡ್ ಬೇಗ ಮದುವೆ ಆಗ್ಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ಕೊಂಡು ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ತೀರಾ. ವಿಶ್ ಫುಲ್ಫಿಲ್ಮೆಂಟ್ ಇಂದು ಅಷ್ಟೇನೆ, ನಿಮ್ಮ ವಿಶ್ ಏನಿದೆ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅಥವಾ ಫುಲ್ಫಿಲ್ ಆಗ್ಬೇಕು ಅಂತ ವಿಶ್ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಂಡು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ತೀರಾ. ಓಕೆನಾ, ಸೊ ಈ 3 ರೆಮಿಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ಅಂಡ್ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಈ ಒಂದು ರೆಮಿಡೀಸ್ ಹೆಲ್ಪ್ ಆಗತ್ತೆ ಅಂತಿದ್ರೆ ಶೇರ್ ಮಾಡಿ. ಓಕೆನಾ, ನೆಕ್ಸ್ಟ್ ನಿಮಗೆ ಯಾವ್ದು ರಿಲೇಟೆಡ್ ಅಲ್ಲಿ ನಿಮಗೆ ರೆಮಿಡೀಸ್ ಬೇಕು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ನೀವು ಯಾವಾಗ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಗೊತ್ತಾಗತ್ತೆ ನಿಮಗೆ ಯಾವುದು ಯೂಸ್ಫುಲ್ ಆಗತ್ತೆ, ಯಾವ್ದು ನಿಮಗೆ ಬೇಕಾಗಿದೆ ರೆಮಿಡಿ ಅಂತ ಹೇಳ್ಬಿಟ್ಟು ಆ ರಿಲೇಟೆಡ್ ಅಲ್ಲಿ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ತೀನಿ. ಓಕೆನಾ, ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.